ಎಲ್ಲ ನಮ್ಮ ರಾಜ್ಯದ ಮತ್ತು ನಮ್ಮ ಕೋಲಾರ ನಗರಸಭೆ ಸದಸ್ಯರಿಗೆ ವಂದನೆ. ಇವತ್ತು ವಿಡಿಯೋ ಮಾಡೋ ವಿಷಯ ಏನೆಂದರೆ ಸಿಂಪಲ್ಲಾಗೆ ಏನು ಜಾಸ್ತಿ ಮಾತಾಡೋದಿಲ್ಲ. ಸುಮಾರು ಒಂದು ವರ್ಷದಿಂದ ನಗರಸಭೆ ಅಧ್ಯಕ್ಷ ಸ್ಥಾನ ಖಾಲಿ ಐತೆ. ಅದಕ್ಕೋಸ್ಕರ ನಮ್ಮ ಕೋಲಾರ ನಗರ ಅಭಿವೃದ್ಧಿ ಆಗಕ್ಕೆ ಸ್ವಲ್ಪ ಕಷ್ಟ ಆಗಿದೆ. ಆದ್ರೂ ನಮ್ಮ ಶಾಸಕರಾದ ಕತ್ತೂರು ಮಂಜಣ್ಣ ಅವರು ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ದಾರೆ. ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ನಮ್ಮ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಲ್ಲಿ ಒಂದು ಯಾವ್ದಾನ ಪ್ರಧಾನ ದರ್ಜೆ, ಒಂದು ದೊಡ್ಡ ದರ್ಜೆ ಐತೆ ಅಂದರೆ ಅದು ನಗರಸಭೆ ಅಧ್ಯಕ್ಷ ದರ್ಜೆ. ನಾನು ಅದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಕಾಂಗ್ರೆಸ್ ಮುಖಂಡರಾದ ಶಾಸಕರ ಕತ್ತೂರು ಮಂಜು ಅವರು ಮತ್ತು ನಮ್ಮ ಅನಿಲ್ ಅಣ್ಣ ಅವರು, ನಸೀರ್ ಸಾಹೇಬರಿಗೆ ಒಂದೇ ಒಂದು ವಿನಂತಿ. ಇದು ನಾನು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಬೇಡಿ. ಸುಮಾರು ಸಾವಿರಾರು ಜನ ಇದು ಹೇಳ್ತಾ ಇದ್ದಾರೆ. ಏನಪ್ಪ ಅಂದರೆ, ಬರುವ ಈ ಅಧ್ಯಕ್ಷ ಚುನಾವಣೆಯಲ್ಲಿ ಒಂದು ಒಳ್ಳೆಯ ಅಭ್ಯರ್ಥಿನ ನೀವು ಚಾಯ್ಸ್ ಮಾಡಿ ಆ ಸೀಟ್ ಮೇಲೆ ಆಸೀಲ್ದಾರ್ ಮಾಡಬೇಕಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಯಾಕೆ ಅಂದರೆ, ಎಷ್ಟೋ ಈ ಪಕ್ಷದಲ್ಲಿ ಇದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರಲ್ಲಿ ಚುನಾವಣೆ ಟೈಮಾಗ ಬೇರೆ ಪಕ್ಷಕ್ಕೆಲ್ಲ ಕೆಲಸ ಮಾಡಿದ್ದಾರೆ. ನೀವು ಇದೆಲ್ಲ ನಿಮ್ಮ ಮುಂದೆ ಇಟ್ಕೊಂಡು ನೀವು ಯಾರಿಗೆ ಈ ಸ್ಥಾನ ಕೊಡಬೇಕು, ಯಾರಿಗೆ ಇಲ್ಲ ಯೋಚನೆ ಮಾಡಿ ಈ ಸ್ಥಾನವನ್ನು ನೀವು ಕೊಡಬೇಕಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈಗ ಕಾಂಗ್ರೆಸ್ ಅಭ್ಯರ್ಥಿನೇ ಇದ್ರೆ ನಮ್ಮ ನಗರ ಅಭಿವೃದ್ಧಿ ಕಡೆ ಒಂದು ಜಲ್ದಿ ಹೋಗುತ್ತೆ. ಯಾಕೆ ಅಂದರೆ, ರಾಜ್ಯದಲ್ಲಿ ಸರ್ಕಾರ ಕಾಂಗ್ರೆಸ್ದು, ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕರು, ಕೋಲಾರದಲ್ಲಿ ಕಾಂಗ್ರೆಸ್ MLC ಮತ್ತು ನಮ್ಮ ನಸೀರ್ ಸಾಹೇಬರು, ಈ ದೊಡ್ಡ ದೊಡ್ಡ ಮುಖಂಡರುಗಳು ಕಾಂಗ್ರೆಸ್ನಲ್ಲಿ ಇರೋಕ್ಕೋಸ್ಕರ ಒಂದು ಕಾಂಗ್ರೆಸ್ ಅಭ್ಯರ್ಥಿನೇ ನಗರಸಭೆಯಲ್ಲಿ ಅಧ್ಯಕ್ಷರಾದರೆ ಒಂದು ಒಳ್ಳೆ ನಮ್ಮ ನಗರ ಅಭಿವೃದ್ಧಿ ಆಗುವ ಒಂದು ಗುರುತಾಗುತ್ತೆ. ಯಾರಾಗಬೇಕು, ಯಾರಿಲ್ಲ ಅದೆಲ್ಲ ನಿಮಗೆ ತಿಳಿದಿದೆ ಮತ್ತು ನಿಮ್ಮ ಪಕ್ಷಕ್ಕೆ ಬಿಟ್ಟಿದ್ದು. ನಾನು ಇವರಾಗಲಿ ಅವರಾಗಲಿ ನಾನು ದೊಡ್ಡವನಲ್ಲ. ನಾನೇನು ಹೇಳ್ತೀನಿ ಅಂದರೆ ಒಂದೇ ಮಾತು, ಯಾರು ಈ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತನು ಈ ಪಕ್ಷಕ್ಕೆ ಮೋಸ ಮಾಡ್ದಿರಾ, ಹಗಲು ರಾತ್ರಿ ಪಕ್ಷಕ್ಕೋಸ್ಕರ ದುಡ್ದಿದ್ದಾನೆ ಅಂತ ಅಭ್ಯರ್ಥಿನ ನೀವು ಆಯ್ಕೆ ಮಾಡಿ ಆ ಸ್ಥಾನ ಕೊಡ್ಬೇಕಂತ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ, ಎಲ್ಲ ನಮ್ಮ ಲೀಡರ್ಸ್ಗೆ, ಎಲ್ಲ ನಮ್ಮ ಸದಸ್ಯರಿಗೆ ನಾನು ಹೇಳೋದಿಷ್ಟೇ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಈ ಸ್ಥಾನ ಯಾರು ಕೊಡಬೇಕು, ಯಾರಿಗೆ ಇಲ್ಲ, ಯಾರು ಪಕ್ಷಕ್ಕೆ ಮೋಸ ಮಾಡಿ ಹೋಗಿದ್ದಾರೆ, ಯಾರು ಮಾಡೋರಿದ್ದಾರೆ, ಮತ್ತು ನಮ್ಮ ಇದ್ರಾಗ SDP ಪಕ್ಷ ಅವರು ಇದ್ದಾರೆ. ಅವರು ಅಷ್ಟೇ ನಮ್ಮ ಶಾಸಕರ ಚುನಾವಣೆ ಟೈಮಾಗ ಕಾಂಗ್ರೆಸ್ಗೆ ಅವರು ದುಡ್ದಿದ್ದಾರೆ. ಅವರಿಗೆ ಜೊತೆಗೆ ತಗೊಂಡು ಅವ್ರಿಗೇನಷ್ಟೇ ಒಂದು ಸ್ಥಾನ ಯಾವ್ದನ್ನ ಕೊಟ್ಟರೆ ಒಳ್ಳೇದಂತ ನಾವು ಹೇಳ್ತೀವಿ. ಇವತ್ತು ಯೋಚನೆ ಮಾಡಿ ನೀವು ಯಾರಿಗೆ ಇಲ್ಲ, ಯಾರಿಗೆ ಕೊಡಬೇಕು, ಯಾವ ಜಾತಿಯನ್ನು ಕೊಡಬೇಕು ಅದೆಲ್ಲ ನಿಮಗೆ ಬಿಟ್ಟಿದ್ದು. ನಾನು ಹೇಳಲ್ಲ ನೀವು ಅವ್ರಿಗೆ ಕೊಡಿ ಇವ್ರಿಗೆ ಕೊಡು ಅನ್ನೋದು.
ನಿಷ್ಠಾವಂತ ಕಾರ್ಯಕರ್ತ ಯಾರಿದ್ದಾನೆ, ಪಕ್ಷಕ್ಕೆ ದುಡ್ದಿನವನು, ಅಂಥವ್ರಿಗೆ ಈ ಸ್ಥಾನ ಕೊಡಬೇಕಂತ ಹೇಳ್ತೀನಿ. ಮತ್ತು ಇನ್ನೊಂದು ಸಹ ನಾನು ಹೇಳ್ತೀನಿ, ಈ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಾಂಗ್ರೆಸ್ ಅಭ್ಯರ್ಥಿನ ಆಗ್ಬೇಕಂತ ನಾನು ಮೊದಲೇ ಹೇಳ್ತೀನಿ, ಈಗ ಹೇಳ್ತಾ ಇದ್ದೀನಿ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ, ಕೋಲಾರದಲ್ಲಿ ಕತ್ತೂರು ಮಂಜುನಾಥ್ ಅವ್ರ ಸರ್ಕಾರ ಅಂದರೆ ಶಾಸಕರು, ನಾನು ಹೇಳ್ತಾ ಇರೋದು ಮಾತು. ಅದಕ್ಕೆ ಎಲ್ಲರೂ ಯೋಚನೆ ಮಾಡಿ ಯಾವ್ದನ್ನ ಒಂದು ನಿರ್ಧಾರ ತಗೊಂಡು ಒಂದು ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡ್ರೆ ಒಳ್ಳೇದು. ಕೋಲಾರ ನಗರ ಅಭಿವೃದ್ಧಿ ಆಗುತ್ತೆ, ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೇನು ಒಳ್ಳೆ ಹೆಸರು ಬರುತ್ತೆ, ಮತ್ತೆ ನಮ್ಮ ಕತ್ತೂರು ಮಂಜು ಅಣ್ಣ ಅವ್ರಿಗೇನು ಒಳ್ಳೆ ಹೆಸರು ಬರುತ್ತೆ, ಮತ್ತೆ ನಮ್ಮ ನಸೀರ್ ಸಾಹೇಬರು, ಅನಿಲ್ ಅಣ್ಣ ಅವರು ಎಲ್ಲರಿಗೆ ಒಂದಿಸ್ತಾ ಜೈ ಹಿಂದ್, ಜೈ ಕೋಲಾರ.